ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಪರಿಹಾರ ಕೊಡುವುದಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಘೋಷಿಸಿದ್ದಾರೆ. 23 ಸೆಕ್ಟರ್ಗಳು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇರಲಿಲ್ಲ. ಮೊನ್ನೆ ತಾನೇ ನಾವು ಪತ್ರಿಕಾ ವಿತರಕರಿಗೆ ಒಂದು ಮಾಡಿಕೊಟ್ಟಿದ್ದೀವಿ. ಈ ಟೈಮ್ ಫೋಟೋಗ್ರಾಫರ್ಸ್ ಇದ್ದಾರೆ, ಆಮೇಲೆ ಹಮಾಲರಿದ್ದಾರೆ, ಆಮೇಲೆ ಯಾರು ಈ ಚಿಂದಿ ಬೀದಿ ವ್ಯಾಪಾರರಿದ್ದಾರೆ, ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ, ಯಾರು ವೃತ್ತಿಯಲ್ಲಿ ಇರ್ತಾರೆ ಅಂತವ್ರನ್ನ ಗುರುತಿಸಿ ಸುಮಾರು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಸುಮಾರು 23 ಲಕ್ಷವರೆಗೆ ಇರ್ತಕ್ಕಂಥ ನಮ್ಮಿರ್ತಕ್ಕಂಥ ಅಂದಾಜು ಜನರದ್ದು ನಮ್ಮಲ್ಲಿ ಮಾಹಿತಿ ಇದೆ. ಇವತ್ತಿನಿಂದ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀವಿ. ಅಪಘಾತದಲ್ಲಿ ಮೃತಪಟ್ಟ ಕಾರ್ಮಿಕರಿಗೆ 1 ಲಕ್ಷ ಪರಿಹಾರ. ಕಾರ್ಮಿಕರು ಅಪಘಾತದಿಂದ ದೇಹದ ಯಾವುದೇ ಒಂದು ಅಂಗಾಂಗ ಶಾಶ್ವತವಾಗಿ ಕಳ್ಕೊಂಡ ವ್ಯಕ್ತಿಗೂ 1 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ. ಅಲ್ಲದೆ ಆಸ್ಪತ್ರೆಗೆ ಆದ ಒಟ್ಟು ಖರ್ಚಿನಲ್ಲಿ 50,000 ರೂಪಾಯಿವರೆಗೆ ಮರುಪಾವತಿ ಮಾಡಲಾಗಿದೆ. ಇನ್ನು ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚಕ್ಕೆ 10,000 ಕೊಡಲಾಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸುತ್ತೇನೆ.